ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವಿಬ್ರು ಒಂದೇ ಮನೆಯಾಗಿರೋರು, ಹಿಂಗೆ ಕಿತ್ತಾಡ್ಕೊಂಡ್ರೆ ಹೆಂಗೆ? ಬಾವಾ ಬಾ ಮೈದಾ ಒಂದು ಕಾಲದಾಗ ಎಷ್ಟು ಖುಷಿಯಾಗಿದ್ರಿ, ಒಳ್ಳೆ ಫ್ರೆಂಡ್ಸ್ ಇದ್ದಂಗಿದ್ರಿ. ಈಗ ನೋಡಿ ಒಬ್ಬರು ಮಕ್ಕ ಒಬ್ಬರು ನೋಡ್ದೆ ನಿಂತಿದ್ದೀರ. ಏಯ್ ಕೆಂಪ, ನಿನ್ನ ಮಾತು ಕೇಳ್ತಾರೆ, ಎಲ್ಲೆಲ್ಲ ಊರ್ ಕೆಂಪಗಾಯ್ತೈತೆ, ಮುಚ್ಕೊಂಡು ಹೋಗ. ಇಲ್ಲ ಕಾಳಿ, ನೀನಾರು ಅನುಸರಿಸ್ಕೊಂಡು ಹೋಗೋದಲ್ವೇನ್ಲ? ಲೈ, ನಾವಿಬ್ರು ಕಿತ್ತಾಡ್ಕೊಂಡು ನಿನಗೇನಲ್ಲ ಅನ್ಸರ್ಸ್ಕೊಂಡು ಹೋಗಂದ್ರೆ ಏನು ನಿಮ್ಮ ಮಾತಿನ ಅರ್ಥ? ನಾನು ಸಾವನ್ನ ಬಿಟ್ಬಿಡ್ಬೇಕು ಅಂತಲೇ? ನಾನು ಹಂಗೆ ಅಂದಿಲ್ಲಕ್ಕಲ್ಲ ಕಾಳಿ. ನಾನು ಹಾಗಲಿಲ್ಲ ಅಂದರೆ ನಾನು ತಾನನ್ನ ಇವ್ನಿಗೆ ದಾರಿ ಹೇಳ್ಕೊಡ್ಬೇಕು. ನೀನು ಯಾಕೆ ಬಾಬಾ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಏನೋ ಇನ್ನೂ ಪುಟ್ಟಕ್ಕನ ಗಂಡ ಅನ್ನೋ ಹಂಗೆ. ಅಂದ್ರೆ ಇನ್ನೂ ಆಸೆ ಐತೆ? ಏಯ್, ಯಾವುದಕ್ಕೂ ಗಂಟು ಹಾಕ್ಬೇಡ ನೀನು. ಆಯ್ತು ಸಮಾಧಾನ ಮಾಡ್ಕ ಬಾಬು. ಸುಮ್ಕಿರಲ್ಲ, ನೀನೇನು ಮಾತಾಡಬೇಡ, ನಿಂತವೇನು ಮಾತಾಡ. ಬಾಬು, ನೀನು ಇಟ್ಟೊಂದು ಕೋಪ ಮಾಡ್ಕೊಳಂತ ನಾನು ಏನು ಮಾಡಿವ್ ನೀ ಹೇಳು? ನೀನು ತಾವು ನೇರಕ್ಕೆ ನೇರ ಹೆಣ್ಣು ಕೇಳ್ತಿರೋ ತೆಪ್ಪೆ. ಅಷ್ಟಕ್ಕೂ ಬೇಡ ಅಂತ ಯಾಕೆ ಹಿಂಗೆ ಗೂಳಿ ಹಂಗೆ ಗುಮ್ಮಕ್ಕೆ ಬರ್ತಿದ್ದೀವಿ ಹೇಳು? ಓ ಗೊತ್ತಾಯ್ತು ಬಿಡು, ನಾನು ನಿನ್ನ ಜೊತೆ ಹಾಕಿ ಕೂತ್ಕೊಂಡು ಕುಡಿತೀನಿ, ಹುಡುಗಿರು ಕಾಳಾಗ್ತೀನಿ, ಜೂಜು ಪಾಜು ಅಂತೆಲ್ಲ ಕೆಟ್ಟ ಅಭ್ಯಾಸ ಐತೆ ಅಂತ ತಾನೆ ಬಾಬು? ನಿನ್ಮೆ ಕಾಣೆ. ಎತ್ತ ಕೈಯೇ. ನಮಸ್ತೆ ದೇವ್ರು. ಏಯ್ ಕೆಂಪ, ನೀನುವೇ ನನ್ನ ನಂಬಕ್ಕಿಲ್ವೇನಲ್ಲ? ಸರಿ, ಅಕ್ಕನ ಮ್ಯಾ ಕಾಣೆ. ನಾನು ಜೂಜಾಡಿ ಕುಡ್ದು ಹುಡುಗಿರ್ ಸೋಕೆ ಮಾಡಿ ಎಷ್ಟೋ ದಿವಸ ಆಗೋಯ್ತು ಬಾಬು. ಅಲ್ಲ ಯಾವುದಕ್ಕೋಸ್ಕರ ಹೇಳು? ಸಾನಂಗೋಸ್ಕರ. ನಾನು ಅವಳನ್ನ ರಾಣಿ ಹಂಗೆ ನೋಡ್ಕೊತೀನಿ. ನಾನೇ ತೆಪ್ಪು ಮಾಡಿದ್ರೆ ಚೆಚ್ಚಾಕಕ್ಕೆ ನಿನ್ನ ಜೊತೆಯಾಗೇ ಇರ್ತಿಲ್ಲ ಬಾಬಾ. ಏನಿಲ್ಲ ಕೆಂಪ? ಇರ್ತಾರಲ್ಲ. ಹಾಂ, ಇನ್ಯಾಕೆ ಬಾಬಾ ಸಂಶಯ ನಿನಗೆ? ಪಾಪ ಅವಳನ್ನ ಇನ್ಯಾವನ್ಗೋ ಕೊಟ್ಟು ಊರಾಚೆ ಕಳಿಸಿ ಅಮ್ಮ ಮಗಳನ್ನ ಬೇರೆ ಮಾಡ್ದೆ ಅನ್ನೋ ಪಾಪ ನಿಂಗೆ ಸುತ್ಕೊಳಲ್ವೇ? ಅದಕ್ಕೆ ಎರಡೇ ಬೀದಿ ಅಂತರದಾಗೆ ನಮ್ಮನೆನಾಗೆ ಇರಲಿ ಬಿಡು. ಸಾನನ್ನ ಯಾವುದೋ ಊರಿಗೆ ಕಳಿಸಿ ಅವಳು ಸೆಂದಾಗವಳು ಇಲ್ವೋ ಅಂತ ಸಂಕಟ ಪಡೋಕ್ಕಿಂತ ನಮ್ಮನೆನಾಗೆ ನಿನ್ನ ಕಣ್ಣೆದ್ರಿಗೆ ಇದ್ರೆ ನೆಮ್ಮದಿ ಅಲ್ವೇ? ನಿನಗೂ ಖುಷಿಯಾಗಿರ್ತದೆ ಅಲ್ವೇ? ನಮ್ಮ ಮನೆಯಾಗೂ ಅವಳು ನೆಮ್ಮದಿಯಾಗಿರಕ್ಕಿಲ್ಲ. ನಿಮ್ಮ ಅಕ್ಕ ಅವಳನ್ನು ಸುಮ್ಮನಿರಕ್ಕೆ ಬಿಡ್ತಾಳ? ಅಯ್ಯ ಬಾಬು, ಇದ ನಿನ್ನ ಯೋಚನೆ? ನಾನು ಅಕ್ಕನ ಎದುರಾಕೊಂಡಾರು ಸರಿ, ಸಾನ ಚಂದ ನೋಡ್ಕೋತೀನಿ. ಆಸಕ್ತಿ ನಿಂತಾವ ಎಲ್ಲೈತೆ ತೆಗೆ. ಏ ಬಾಬು, ಪ್ರೀತಿಗೆ ಶಕ್ತಿ ಐತೆ. ಒಪ್ಕ ಬಾಬು, ಬಾಬು ನಿನ್ನ ಕಾಲಿಗೆ ಬೀಳ್ತೀನಿ. ಒಪ್ಕ ಬಾಬು. ಬಿಡ್ಲ ಕಾಲು? ನೀನು ಒಪ್ಕೊಂಡೆ ಅಂತೇಳಿ ಆಮೇಲೆ ಕೆದೊಳ್ತೀನಿ. ಎದ್ದೇಳು ಒಂದೇ. ನೀನು ಒಪ್ಕ ಬಾಬು, ಅಲ್ಲಿ ಗಂಟ ನಿನ್ನ ಕಾಲು ಬಿಡಕ್ಕಿಲ್ಲ ನಾನು. ಆಯ್ತು, ಹೇಳು. ಒಪ್ಕೊಂಡ ಬಾಬಾ? ಅಕ್ಕ, ಸ್ನೇಹ ಅಕ್ಕ ಬರ್ತೋಳೆ, ಕಣ್ಣೊರೆಸ್ಕೊ. ಏ ಸುಮಾ, ನೀನು ಆ ಬಂಗಾರಮ್ಮನ ಜೊತೆ ಯಾಕೆ ಬರೋಕೆ ಹೋದೆ? ಮೇಷ್ಟ್ರು ಕೆರೆಯಲ್ಲಿ ಬಿದ್ದಿದ್ದಾರೆ ಅಂದಮೇಲೆ ನೋಡೋದು ಬೇಡವಾ ಅಕ್ಕ? ನಮ್ಮ ಕಾಲೇಜ್ ಸರ್ ಅವರು, ಹೇಗೆ ಹಾಗೆ ಇರೋಕ್ಕಾಗುತ್ತೆ? ಅವರು ಅಲ್ಲ ಕಣೆ, ಅವರು ಯಾರು? ಅದೇ ಕೆರೆಯಲ್ಲಿ ಬಿದ್ರಲ್ಲ ಅವರು. ಅಂಥದ್ದೇನು ಆಗಲಿಲ್ಲ ಸ್ನೇಹ, ಸದ್ಯ. ಅವ್ರ ಅಪ್ಪ ಅಮ್ಮ ಇದ್ರಲ್ಲ ಅವರು? ಈಗ ತಾನೇ ಕೋಪದಲ್ಲಿ ಹೋದ್ರು ಅಕ್ಕ. ಏನಾದರೂ ಅಂದ್ರ? ಅವ್ರಮ್ಮ ಅಳ್ತಿದ್ರು. ಅದಲ್ವೇ ಬೇರೆ ಏನಾದರೂ? ಬೇರೆ ಏನಾದರೂ ಏನಂತಾರಕ್ಕ? ಏನಿಲ್ಲ ಬಿಡು, ನಡೀರಿ ಮನೆಗೆ ಹೋಗೋಣ. ಸುಮ್ಮ, ಮೇಷ್ಟ್ರು ಎಲ್ಲವ್ರೆ ಅಂತ ಹುಡುಕ್ಬೇಕಲ್ಲವೇ? ಸದ್ಯಕ್ಕೆ ನೀವೇನು ಮಾತಾಡ್ಬಿಡಕ್ಕ, ಬಾ.
ಶ್ರೀ ಶ್ರೀ ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕು. ಸರಿ ಮಿಸ್ಟರ್. ಸುಮಾ ನೀವು ಹೋಗಿರಿ, ನಾನು ಬರ್ತೀನಿ. ಬನ್ನಿ ಶ್ರೀ. ಮೇಷ್ಟ್ರು ಅವ್ರ ಅವ್ವ ಯೋನ್ ಹೇಳಿದ್ರು ಗೊತ್ತಾ? ನೀನೇನಯ್ಯ ನನ್ನ ಮಗನ್ ತಲೆ ಕೆಡ್ಸಿದ್ದು ಅಂತ ಕೇಳಿದ್ರು. ಮೇಷ್ಟ್ರು ನಮ್ಮ ಬಗ್ಗೆ ಹೇಳೋರೆ ಕಣವಿ. ಅವ್ರ ಅವ್ವ ಅಪ್ಪಂಗೆ ನಾನಂದ್ರೆ ಈಟ ಇಲ್ಲ. ಇದ್ರ ಬಗ್ಗೆ ಮೇಷ್ಟ್ರು ನನ್ನ ತಾವು ಬ್ಯಾಸರ ಮಾಡ್ಕೊಂಡು ಹೇಳ್ತಿದ್ರು. ಆಮ್ಯಕ್ಕೆ ಯೋನಾಯ್ತು ಗೊತ್ತಿಲ್ಲ ಕಣವಿ. ಅಕ್ಕ ನೀನು ಅಳ್ಬೇಡ ಅಕ್ಕ. ಸಹನಾ ಅಳ್ಬೇಡ ಕಣವಿ. ಇಂಥವೆಲ್ಲ ಆಗದೆ ಇದ್ರೆ ಪ್ರೀತಿಗೂ ಪ್ರೀತಿ ಮಾಡ್ದವ್ರಿಗೂ ಮರ್ವಾದೇನೆ ಇರಕ್ಕಿಲ್ಲ. ಇಂಥವೆಲ್ಲ ಆಗ್ಬೇಕು. ಸುಮ್ಕೆ ಇರವಿ ನೀನು. ಅಲ್ಲಿ ಮೇಷ್ಟ್ರಿಗೆ ಯೋನಾಗೈತೋ ಯೋನೋ. ಮೇಷ್ಟ್ರಿಗೇನು ಆಗಿರಲ್ಲ ಅಕ್ಕ. ಮನೇಲಿ ಒಪ್ಪಿಲ್ಲ ಅಂತ ಕೆರೆಗೆ ಬೀಳೋ ಆಸಾಮಿನ ಮೇಷ್ಟ್ರು ಚಾನ್ಸೇ ಇಲ್ಲ. ಕಾಲೇಜಲ್ಲೇ ಓವರ್ ಡ್ಯೂಟಿ ಹಾಕಿರ್ತಾರೆ, ಆಮೇಲೆ ಮೆಸೇಜ್ ಬರ್ತಾರೆ. ನೀನ್ ಬಾ. ಅಯ್ಯೋ ಮೇಷ್ಟ್ರೆ, ನಿಮ್ ಹುಡುಗಿ ಅಳ್ತವಳೆ. ಎಲ್ಲಿದ್ರು ಬೇಗ ಬಂದ್ ಸಮಾಧಾನ ಮಾಡಿ. ಯೋಳಿವ್ನಿ ಕಣವಿ, ಬರ್ತಾರೆ ಬಾ. ಅಕ್ಕ ಬಾ ಅಕ್ಕ. ಸ್ನೇಹಕ್ಕ ಹಿಂದೆನೆ ಬರ್ತಾಳೆ. ನಿನ್ನ ಹಿಂಗ್ ನೋಡಿದ್ರೆ ಅಷ್ಟೇ. ಆಮೇಲೆ ನಡಿ ಅಕ್ಕ, ಬಾ. ಏನಿಷ್ಟ ಮಿಸ್ಸು? ಇಲ್ಲೇನಾಯ್ತು ಅನ್ನೋದನ್ನ ಗಮನಿಸಿದ್ರ ಶ್ರೀ? ನೀವೇನ ಗಮನಿಸಿದ್ರಾ? ಇಲ್ಲೇನು ನಡೀತಾ ಇದೆ ಅಂತ ನಂಗೆ ಕ್ಲಿಯರಾಗಿ ಗೊತ್ತು ಶ್ರೀ. ನೀವು ಹೇಳಿ. ನಂಗೆ ಆಟೊಂದು ಕ್ಲಿಯರಾಗಿ ಗೊತ್ತಾಗಿಲ್ಲ. ನೀವು ಹೇಳ್ಬಿಡಿ. ಆ ಮುರಳಿ ಸರ್ ಇದ್ದಾರಲ್ಲ, ಅವ್ರು ಬೇಕು ಅಂತಲೇ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಡೌಟ್ ಇದೆ ನನಗೆ. ಹಿಂಗೆಲ್ಲ ಅಂದರೆ? ಕೆರೆಯಲ್ಲಿ ಬಿದ್ದಿರೋ ಸುಳ್ಳು ಸುದ್ದಿ ಹಬ್ಸಿ ನಮ್ಮ ಅಕ್ಕಂಗೆ ಅವ್ರ ಮೇಲೆ ಸಿಂಪತಿ ಬರೋ ಥರ ಕೆಲಸ ಮಾಡ್ತಿದ್ದಾರೆ ಅವರು. ಚೇಚೆ ಇಲ್ಲ ಮಿಸ್ಸು, ಅವ್ರು ಈ ಕೆಲಸ ಮಾಡಿಲ್ಲ. ಹಂಗಂದ್ರೆ ಯಾರು ಮಾಡಿರೋದು? ಅಲ್ಲ ಅಂದರೆ ಅವ್ರು ಹಂಗೆ ಮಾಡಿರೋಕ್ಕಿಲ್ಲ ಅಂತಂದೆ. ಯಾರನ್ನೂ ನಂಬಕ್ಕಾಗಲ್ಲ ಶ್ರೀ. ನಾಳೆ ಬೇರೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ಮುರಳಿ ಅವರು ಬಂದು ಏನಾದರೂ ತೊಂದರೆ ಕೊಡ್ಬೋದು ಅನ್ನೋ ಸಂಶಯ ಇದೆ ನನಗೆ. ನೀವು ಮೇಷ್ಟ್ರ ಮ್ಯಾಕೆ ತೆಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಹೇಳಕ್ಕೆ ಹೋದ್ರೆ ನನ್ನ ಮ್ಯಾಕೆ ಕೂಗಾಡ್ತಾಳೆ. ಅದಕ್ಕೆ ಅಮ್ಮಿಕೊಂಡಿರೋದೇ ವಾಸಿ. ಶ್ರೀ, ನಂಗೊಂದು ಹೆಲ್ಪ್ ಮಾಡ್ತೀರಾ? ಏನು ಹೇಳಿ ಮಿಸ್? ನಾಳೆ ನೀವು ಫ್ರೀ ಇದ್ದರೆ ನೀವು ಮತ್ತು ನಿಮ್ಮ ಫ್ರೆಂಡ್ಸು ಆ ಮೇಷ್ಟ್ರ ಮೇಲೆ ಒಂದು ಕಣ್ಣಿಟ್ಟಿರ್ತೀರಾ? ಅವರಿಂದ ಏನೂ ತೊಂದರೆ ಆಗಬಾರ್ದು ಅಷ್ಟೇ. ಸರಿ ಮಿಸ್ಸು. ಸರಿ ಶ್ರೀ, ನಾನು ಹೊರಡ್ತೀನಿ. ನೀನು ನೋಡಿದ್ರೆ ಮೇಷ್ಟ್ರಿಗೆ ಸಹಾಯ ಮಾಡಬೇಕು ಅಂತಿದ್ಯಾ? ಅತ್ತಿಗೆ ನೋಡಿದರೆ ಮೇಷ್ಟ್ರನ್ನು ದೂರ ಮಾಡಲಿಕ್ಕೆ ಸಹಾಯ ಹೇಳ್ತಿದ್ದಾರೆ. ಎರಡರಲ್ಲಿ ಯಾವ್ದು ಮಾಡ್ತೀಯಣ್ಣ? ಅಣ್ಣ, ನಾಳೆ ನಿಂದು ನಿಶ್ಚಿತಾರ್ಥ ಉಂಟು, ನೆನ್ಪುಂಟಲ್ಲ? ಅಲ್ಲ, ನಾನು ನೆನ್ಪು ಮಾಡಿದ್ದು ಮಾತ್ರ. ಅಣ್ಣ,
ಕುತ್ತಿಗೆಯಲ್ಲಿ ಹಾವು, ಕಾಲು ಕೆಳಗಡೆ ಮೊಸಳೆ, ಎದುರುಗಡೆ ಸಿಂಹ, ಹಿಂದ್ಗಡೆ ಪಾತಾಳ. ಹಿಂಗಾಗೈತೆ ನಿನ್ನ ಪರಿಸ್ಥಿತಿ ಅಲ್ವೇನಣ್ಣ? ನಾಳೆ ಸಾನ ಮದುವೆ ಮಾತುಕತೆ ನಡೀತದೆ. ಅವ್ವ ಬಂದಿದ್ದಾಳೆ, ನೀನು ನಾರ್ಮಲ್ ಆಗೇ ಮಾತಾಡ್ಸು. ಎಲ್ಲೋಗಿದ್ರಮ್ಮ? ಅವ್ವ, ಅದು ನಾವು ಗೌರಕ್ಕನ ಮನೆಗೆ ಹೋಗಿದ್ವಿ. ಗೌರಕ್ಕನ ಮನೆಗೆ? ಆಗ ಸ್ನೇಹನು ಬಂದ್ಲು. ಹೋಗ್ರವ, ಕೈ ಕಾಲು ತೊಗೊಂಬನ್ನಿ, ನಾನು ತಾಯಿ ಪ್ರಸಾದ ತಂದಿದ್ದೀನಿ, ಕೊಡ್ತೀನಿ. ಹ್ಞೂ ಸರಿ ಅವ್ವ. ಸರ್, ಅವಾಗಿಂದ ನೋಡ್ತಾ ಇದ್ದೀರಿ, ಸುಮ್ಮನೆ ಕೂತಿದ್ದೀರಾ? ಟೀ ಏನೋ ಕುಡಿತೀರಾ ಸರ್? ಕೊಡ್ಲಾ ಸರ್? ಬೇಡ ರೀ. ಸರ್, ನಿನ್ನೆಲ್ಲೋ ನೋಡಿದ್ದೀನಲ್ಲ ಸರ್. ನಮ್ಮ ಅಂಗಡಿ ಟೀ ಕುಡಿ ಸರ್, ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಸರ್, ಇಲ್ಲೇನು ಸರ್ ಮಾಡ್ತಾ ಇದ್ದೀರಾ ನೀವು? ನನ್ನನ್ನು ನೀವು ಇಲ್ಲಿಗೆ ಬರೋಕ್ಕೆ ಹೇಳ್ಬಿಟ್ಟು ನೀವು ನೋಡಿದ್ರೆ ಸಪ್ಪು ಕೂತಿದ್ದೀರಲ್ಲ ಸರ್. ಕಾಲೇಜ್ಗೂ ಬಂದಿಲ್ಲ, ಅಲ್ಲಿ ನೋಡಿದ್ರೆ ಎಲ್ಲರೂ ನಿಮ್ಮನ್ನು ಹುಡುಕ್ತಾವ್ರೆ. ನಂಗಂತೂ ಸಾನೇ ದಿಗ್ಲಾಗೋಗಿತ್ತು. ಸೂಸೈಡ್ ಮಾಡ್ಕೊಂಬಿಟ್ಟೆ ಅಂತನಾ? ಛೇ, ಬಿಡ್ತೀಯನಿ ಸರ್, ನೀವ್ಯಾಕೆ ಹಿಂಗೆ ಮಾತಾಡ್ತೀರಾ? ಅಣ್ಣ ನಿಮಗೆ ಟೀ ಬೇಡಪ್ಪ. ಸರ್, ಲವ್ ಫೇಲ್ಯೂರಾ? ನಿಮ್ಮ ಅಕ್ಕ ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ. ರಾಜಪ್ಪ, ನಮ್ಮ ಅಪ್ಪ ಅಮ್ಮ ನೋಡಿದ್ರೆ ನನ್ನ ವಿಲನ್ ಥರ ನೋಡ್ತಿದ್ದಾರೆ. ಸ್ನೇಹ ಅವ್ರಿಗೆ ನಾನು ಸಹನ ಅವ್ರನ್ನ ಪ್ರೀತಿಸ್ತಾ ಇರೋ ವಿಷಯ ಗೊತ್ತಾಯಿತು. ಅವರು ಇನ್ಯಾವತ್ತೂ ಮೆಸ್ ಕಡೆ ಬರಬೇಡಿ ಅಂತ ಬೈದು ಹೋದರು. ನಾನು ಮೊದಲೇ ಅವ್ರ ಮನೆಗೆ ಹೋಗಿ ಮಾತಾಡಬೇಕಿತ್ತು, ಆಮೇಲೆ ನಮ್ಮ ಮನೇಲಿ ಮಾತಾಡಬೇಕಿತ್ತು. ಕೇರ್ಲೆಸ್ ಮಾಡಿಬಿಟ್ಟೆ ರಾಜಪ್ಪ. ಈಗ ನರಕ ಹಿಂಸೆ ಅನುಭವಿಸ್ತಾ ಇದ್ದೀನಿ. ಸ್ನೇಹ ಸಹನ ಅಂದರೆ ನಮ್ಮ ಅದಕ್ಕೆ ಹೆಸರಲ್ಲ. ಸ್ನೇಹ ಅದಕ್ಕೆ ಬಗ್ಗೆ ಇವ್ರಿಬ್ರು ಏನೋ ಮಾತಾಡ್ತಾ ಇದ್ದಾರಲ್ಲ. ಈಗ ಹೋಗಿ ನಾವು ಅಣ್ಣಂಗೆ ವಿಷಯ ಹೇಳಬೇಕು. ನೀವು ಸ್ನೇಹ ಅವ್ರ ತಾವ ಹೇಳಿದ್ರಾ ಸಹನ ಅವರೂ ನಿಮ್ಮನ್ನು ಪ್ರೀತಿಸ್ತಾವ್ರೆ ಅಂತ? ಅದೇ ಮತ್ತೆ ಅದಕ್ಕೆಯ್ಯ ಅವರು ಬಾಯಿಗೆ ಬಂದಂಗೆ ಬೈದು ಹೊಟ್ಟೋಗವ್ರೆ. ರಾಜಪ್ಪ, ನಾನು ಸಹನ ಅವ್ರನ್ನ ಇಷ್ಟಪಡ್ತಾ ಇದ್ದೀನಿ. ನಾನು ಸಹನ ಅವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳೋ ಹಕ್ಕು ನನಗಿದೆ. ನಿಮ್ಮ ಅಕ್ಕನೂ ನನ್ನ ಪ್ರೀತಿಸ್ತಾ ಇದ್ದಾರೆ, ಬೇಕಾದ್ರೆ ಹೋಗಿ ಕೇಳಿ ಅಂತ ಅವ್ರ ಮನೆ ಮಗಳ ಬಗ್ಗೆ ದೂರು ಕೊಡೋದು ತಪ್ಪಲ್ವಾ? ಸರ್, ಇದನ್ನು ದೂರು ಅಂತ ಯಾಕೆ ಅನ್ಕೋತೀರಾ? ಸಹನ ಅವರು ನಿಮ್ಮನ್ನು ಪ್ರೀತಿಸ್ತಾ ಇರೋದು ದಿಟ ಅಂದಮ್ಯಾಕೆ ಈ ವಿಷಯ ಹೇಳೋದ್ರಲ್ಲಿ ತಪ್ಪೇ ಇಲ್ಲ.
ಈಗ ಅದ್ರ ಸಮಯ ಮೀರೋಯ್ತು ಅಂತ ಅನ್ನಿಸ್ತಾ ಇದೆ ರಾಜಪ್ಪ. ತಗೊಳವ. ತಗೊಳ್ಳಿ. ಸುಮಾ, ಇನ್ಮ್ಯಾಕೆ ನಿನಗೆ ಜವಾಬ್ದಾರಿ ಜಾಸ್ತಿ ಆಯಿತು. ಎರಡೆರಡು ಜವಾಬ್ದಾರಿ. ಒಂದು ಕಡೆ ಓದ್ಕೋಬೇಕು, ಒಂದು ಕಡೆ ಪಂದ್ಯ ಆಡೋಕ್ಕೆ ಹೋಗ್ಬೇಕು. ಹಿಂಗೆಲ್ಲ ಆಚೆ ಎಲ್ಲ ತಿರುಗಾಡ್ಕೊಂಡು ಸಮಯ ಹಾಳು ಮಾಡ್ಕೋಬೇಡ, ಆಯಿತಾ? ಏನಮ್ಮ ಸಾನ, ಅವಳು ನಿನ್ನ ಜೊತೆ ಬುತ್ತೀನಿ ಅಂದರೂ ನೀ ಕರ್ಕ ಹೋಗ್ಬೇಡ. ಹೂನವ್ವ, ನಾನೇ ಇವಳಿಗೆ ಅದೇ ಹೇಳ್ತಿದ್ದೀನಿ, ಸ್ವಲ್ಪ ಓದೋದ್ರ ಮೇಲೂ ಗಮನ ಕೊಡು ಅಂತ. ಗಮನ ಕೊಡ್ತಿದ್ದೀನಿ ಅಕ್ಕ. ಇನ್ಮ್ಯಾಕೆ ಸಾನ ಹಾಕಂಗು ಪುರ್ಸತ್ತಿರಕ್ಕಿಲ್ಲ ಕಣವಿ. ನಾಳೆ ಗಣ್ಣವ್ರು ಬಂದು ಒಪ್ಪಿಗೆ ಕೊಟ್ಟು ಹೋದ್ಮ್ಯಾಕೆ ನಿಶ್ಚಿತಾರ್ಥ, ಮದುವೆ ಅಂತ ಕೊಯ್ ತುಂಬ ಕೆಲಸ ಇರ್ತದೆ. ಏನು ಗಂಡಿನ ಕಡೆಯವರಾ? ಸರ್, ನೀವು ಹಿಂಗೆ ಸೋತವ್ರಂಗೆ ತಲೆ ತೆಗೆಸ್ಕೊಂಡ್ರೆ ಹೆಂಗೆ ಹೇಳಿ? ಹೊಸಿ ನಾ ಹೇಳೋದನ್ನ ಕೇಳಿ. ನೀನು ಏನು ಹೇಳಿ ದಬಕ್ಕದ್ ಬೇಡ, ಈ ಕಡೆಗೆ ಬಾ. ಅಲ್ಲ, ನೀವು ಅಣ್ಣ ಸನ್ನೆ ಮಾಡಿದ ಮೇಕೆ ಒಯ್ತಾ ಇರ್ಬೇಕು. ಏನ್ ಮಾಡ್ತಿದ್ದೀರಾ? ಮೇಷ್ಟ್ರೆ, ಮಂಡೆ ಹುಚ್ಚ ಮಾಡಬೇಡಿ. ನಿಮ್ಗೆ ಒಳ್ಳೇದು ಮಾಡ್ಲಿಕ್ಕೆ ಅಂತಾನೆ ನಾವು ಬಂದದ್ದು. ಮೇಷ್ಟ್ರೆ, ಕುಂತ್ಕೊಳ್ಳಿ ಮೇಷ್ಟ್ರೆ. ನಿಮ್ ತೋಸಿ ಮಾತಾಡೋದೈತೆ. ಕುಂತ್ಕೊಳ್ಳಿ ಕುಂತ್ಕೊಳ್ಳಿ ಮೇಷ್ಟ್ರೆ. ಮೇಷ್ಟ್ರೆ, ನಿಮ್ಮ ಮನೆಯಾಗೂ ಅಪ್ಪ ಅಮ್ಮ ಒಪ್ತಿಲ್ಲ, ನಿಮ್ಮ ಹುಡುಗಿ ಮನೆಯಾಗೂ ಇಕ್ಕಿರಿಕೋ. ನಿಮ್ಮ ಸಹಾಯಕ್ಕೆ ಯಾರಾದರೂ ಬೇಕೋ ಬೇಡವೋ? ಮೇಷ್ಟ್ರೆ, ನಿಮ್ಮ ಕಾಲೇಜ್ ಪ್ಯೂನ್ತವ ಸಹಾಯಕ್ಕೆ ಉಳಿದ್ರೆ ಪಾಪ ಅವನೇನು ಮಾಡ್ತಾನೆ? ಅದಕ್ಕೆ ಅಂತ ನಮ್ಮ ಅಣ್ಣ ಬಂದವ್ರೆ. ಲೇ ಬಚ್ಚನೋ, ಅಣ್ಣಗೂ ಮೇಷ್ಟ್ರಿಗೂ ಟೀ ಕೊಡ್ಲಾ? ತಕ್ಕಳಿ ಮೇಷ್ಟ್ರೆ, ಟೀ ಜೊತೆಗೆ ನಾನು ಹೇಳೋದು ಹೊಸ ಒಳಕ್ಕೆ ಹೋಗ್ಲಿ. ಮೇಷ್ಟ್ರೆ, ನಾನು ಮೇಷ್ಟ್ರೆ. ಯಾವ ಮೇಷ್ಟ್ರೆ ಹೇಳಿ? ಟೀ ಮೇಷ್ಟ್ರೆ. ಬಚ್ಚನ್. ತಕ್ಕಳಿ ಮೇಷ್ಟ್ರೆ. ನಿಮ್ಮ ಪರಿಸ್ಥಿತಿನ ನೀವೇನು ನನಗೆ ವಿವರಿಸೋದು ಬೇಕಾಗಿಲ್ಲ ಮೇಷ್ಟ್ರೆ. ನೀವು ಯಾಕೆ ಹಿಂಗೆ ಬಂದು ಕುಂತಿದ್ದೀರಂತ ನಂಗೆ ಸಂದ ಗೊತ್ತದೆ. ನಾನು ನಿಮ್ಗೆ ಸಹಾಯ ಮಾಡೋಕ್ಕೆ ಬಂದೀನಿ. ನಿಮ್ಗೆ ಹೇಗೆ ಗೊತ್ತು? ನೀವು ಸಹನ ಅವ್ರನ್ನ ಮದುವೆ ಆಗಬೇಕೋ ಬೇಡವೋ? ಹಂಗಾದ್ರೆ ನಾನು ಹೇಳ್ದಂಗೆ ಕೇಳಿ. ಈಗ ಟೀ ಕುಡಿದು ಮುಗಿದ ತಕ್ಷಣ ಸೀದಾ ಪುಟ್ಟಕ್ಕನ ಮನೆ ತಕ ಹೋಗಮ್ಮ. ಅಯ್ಯೋ, ಪುಟ್ಟಕ್ಕ ಅವ್ರ ಮನೆ ತನಕನ ಬೇಡ. ಯಾಕೆ ಮೇಷ್ಟ್ರೆ ದಿಗ್ಲು ಬೀಳ್ತಿದ್ದೀರಾ? ನಮ್ಮ ರವಿ ಮಾಮ ಏನು ಹೇಳೋರು? ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಇಲ್ಲ ಇಲ್ಲ, ಸಿನಿಮಾನೇ ಬೇರೆ, ನಿಜ ಜೀವನನೇ ಬೇರೆ. ನೀವು ನಂಗೆ ಹೆಲ್ಪ್ ಮಾಡಬೇಕು ಅಂದ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ಆದರೆ ನನ್ನಿಂದ ಆಗಲ್ಲ. ಕುಂತ್ಕೊಳ್ಳಿ ಮೇಷ್ಟ್ರೆ, ಕುಂತ್ಕೊಳ್ಳಿ. ಜೀವನದಿಂದನೇ ಸಿನಿಮಾ. ನೀವು ನಿಮ್ಮ ಹುಡುಗಿ ತವ ಪ್ರೀತಿ ಹೇಳ್ಕೊಂಡಿದ್ದೀರಾ? ಅವ್ರು ಒಪ್ಕೊಂಡ್ರು ಅಲ್ವೇ?
ಅಲ್ಲಿಗೆ ನಿಮ್ದು ಮಿನಿಮಮ್ ಗ್ಯಾರಂಟಿ, ಅಸಲು ಬಂದಾಯ್ತು, ಸೇಫ್ಟಿ ಅಲ್ವೇನ್ರಲ್ಲ? ನಿಮ್ಮನೆಗೆ ಹೇಳಿದ್ರಾ? ಅವ್ರು ಒಪ್ಕೊಂಡ್ರ? ಚಾನ್ಸೇ ಇಲ್ಲ. ಬಡ್ಡಿ ಕಂತು ಕಟ್ಟೋದು ಮಿಸ್ ಆಗೈತೆ. ಹೌದು. ಇದಕ್ಕೆಲ್ಲ ಒಂದು ಪರಿಹಾರ ಐತೆ. ನಾನು ನಿಮ್ಮ ಜೊತೆ ಬರ್ತೀನಿ ಪುಟ್ಟಕ್ಕನ ಮನೆ ತನಕ. ಆದ್ರೆ ಒಳಿಕ್ ಹೋಗಿ ಮಾತಾಡ್ಬೇಕಾಗಿರೋದು ನೀವೇ. ಮಾತಾಡು ಅಂತಂದ್ರೆ ನಾನೇನ್ ಮಾತಾಡ್ಲಿ? ಅಯ್ಯೋ ಮೇಷ್ಟ್ರೆ, ಇದನ್ನೂ ನಾನೇ ಹೇಳ್ಕೊಡ್ಬೇಕಾ? ಸರಿ, ನಿಮ್ಮ ಮಗಳಂದ್ರೆ ನನಗಿಷ್ಟ. ಮೊದಲನೇ ಮಗಳು ನಿಮ್ಮ ಮೊದಲನೇ ಮಗಳಂದ್ರೆ ನಂಗಿಷ್ಟ. ಅವ್ರನ್ನ ಮದುವೆ ಆಗ್ಬೇಕಂತ ಅನ್ಕೋತಾ ಇವನಿ. ನಾನು ಕಾಲೇಜ್ ಮೇಷ್ಟ್ರು, ಒಳ್ಳೆ ಸಂಬಳ ಬರ್ತದೆ, ಸಂದಾಗೆ ನೋಡ್ಕೊತೀನಿ. ಯಾವುದೇ ಸಂದರ್ಭದಲ್ಲೂ ನಿಮ್ಮ ಮಗಳ ಕಣ್ಣಲ್ಲಿ ಕಣ್ಣೀರು ಬರ್ದಂಗೆ ನಾನು ನೋಡ್ಕೊತೀನಿ. ದಯವಿಟ್ಟು ನಿಮ್ಮ ಮಗಳು ಒಪ್ಪಿಗೆ ತಗೊಂಡೆ ನನ್ನ ಮನವಿನ ಸ್ವೀಕರಿಸಿ. ನಿಂಗು ಕಾಣಿಸ್ತಿದ್ದಿಲ್ಲ? ಹೌದು ಮುಂಗುಸಿ, ಸಾಕ್ಷಾತ್ ಉಡುಪಿಯ ಕೃಷ್ಣನ ದರ್ಶನ. ಮನಸ್ಸು ಶುದ್ಧವಾಗಿದ್ದರೆ ಪ್ರೀತಿ ಪವಿತ್ರವಾಗಿರುತ್ತದೆ. ನಿನ್ನ ಪ್ರೀತಿ ಪವಿತ್ರವಾಗಿದೆ ಎಂದು ನಾನು ಅರಿತಿದ್ದೇನೆ. ಈಗಲೇ ಹೋಗಿ ಪುಟ್ಟಕ್ಕನ ಬಳಿ ಮಾತನಾಡ. ಅವ್ರು ಯಾಕೆ ನಿಮ್ಗೆ ಒಪ್ಪಕ್ಕಿಲ್ಲ ನಾನು ನೋಡ್ತೀನಿ. ಅವ್ರ ಪಕ್ಕ ನಿಮ್ನ ಅರ್ಥ ಮಾಡ್ಕೋತಾರೆ ಮಿಸ್ಟ್ರೆ. ಅವರ ಪುತ್ರಿಗೆ ನಿನಗಿಂತಲೂ ಒಳ್ಳೆಯವರ ಸಿಗುವುದಿಲ್ಲ. ಸಹಾಯ ಬೇಕಿದ್ರು ನಾನು ನಿಮ್ಮ ಜೊತೆ ನಿಂತು ಮಾಡ್ಕೊಡ್ತೀನಿ. ಸಾಕ್ಷಾತ್ ನಾನೇ ನಿನ್ನ ಸಹಾಯಕ್ಕೆ ನಿಂತಿದ್ದೇನೆ. ಸ್ವಾಮಿ, ದೇವ, ಪರಮಾತ್ಮ, ಉಡುಪಿಗೆ ಬಂದು ನೋಡ್ಬೇಕಂತಿದ್ದೆ, ಇಲ್ಲಿಗೆ ಬಂದಿದ್ದೆ. ನಾನು ಬರ್ಬೇಕು ಅನ್ಕೊಂಡಿದ್ದಕ್ಕಲ್ಲ. ಏನ್ರಲ್ಲ ಇದು? ಅಣ್ಣ, ಮುರುಳಿನೇ ಉಪದೇಶ ಕೊಟ್ಟಂಗಾಯ್ತು ಕಣಣ್ಣ. ಏಯ್ ಬರಲ್ಲ ಕಡೆ ಮೇಷ, ಅವ್ರು ಸ್ವಲ್ಪ ಹಂಗೆ ನೀವು ಬನ್ನಿ, ನಾವು ಹೋಗಮ್ಮ. ಬನ್ನಿ ಮೇಷ. ಬನ್ನಿ ಮಿಸ್ಟ್ರೆ.